SK Super TMT, the long life TMT. ಪುಡಾರಿ ಈಗ ಸದ್ಯ ಎಲ್ಲಿದ್ದಾರೆ ಏನು ಗೊತ್ತಿಲ್ಲ. ರಾಜೀವ್ ಗೌಡ ತಲೆ ಮರೆಸ್ಕೊಂಡಾಗಿದೆ. ಪೊಲೀಸರು ಯಾವ ಕ್ಷಣದಲ್ಲಿ ಅರೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ಆತನೊಬ್ಬ ನಟೋರಿಯಸ್ ಕ್ರಿಮಿನಲ್ ಅಂತ ಕೂಡ ಈಗಾಗಲೇ SP ಹೇಳಿದರು. ಶಿಡ್ಲಘಟ್ಟ ಪ್ರಕರಣದಲ್ಲಿ ಆಸಿಡ್ ಹಾಕಿ ದಾಳಿ ಮಾಡುವ ಬೆದರಿಕೆಯ ಪತ್ರವೊಂದು ಹೊರಗೆ ಬಂದಿದೆ. ಶಿಡ್ಲಘಟ್ಟ ನಗರಸಭೆ ಕಚೇರಿಗೆ ಅನಾಮಧೇಯ ಪತ್ರ. ಅದು ಯಾರಿಗೆ? ಪೌರ ಆಯುಕ್ತೆಗೆ ಆಸಿಡ್ ದಾಳಿ ಮಾಡುವುದಾಗಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಚ್ಚರಿಕೆಯಿಂದ ಇರುವಂತೆ ಅನಾಮಧೇಯ ಪತ್ರ ಪೌರಾಯುಕ್ತೆಗೆ ತಲುಪಿದ್ದು ಜಂಗಮ ಕೋಟೆ ಮಾರ್ಗದ ಮೂಲಕ ಓಡಾಡದಂತೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಪತ್ರವನ್ನು ಪೊಲೀಸರಿಗೆ ನೀಡಿರುವ ಪೌರಾಯುಕ್ತೆ ಅಮೃತಾ ಗೌಡ ಕ್ರಮ ತೆಗೆದುಕೊಳ್ಳಿ, ಯಾರು ಈ ಪತ್ರವನ್ನು ಕಳಿಸಿರೋದು ಅನ್ನೋದರ ಬಗ್ಗೆ ಗಮನ ಹರಿಸಿ ಅಂತ ಪೊಲೀಸರಲ್ಲಿ ಮನವಿಯನ್ನ ಮಾಡಿದ್ದಾರೆ. ನೋಡಿ, ಒಂದು ಕಡೆಯಲ್ಲಿ ತಾನು ಕೇಳಬಾರದಂತಹ ಮಾತುಗಳನ್ನು ಕೇಳಿ ಬೆದರಿಕೆಯನ್ನ ಹೊಡ್ಡಿದಂತಹ ಪ್ರಕರಣ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣವನ್ನು ಇಷ್ಟು ಹೊರಗೆ ತಂದದಕ್ಕೆ ಆಕೆಗೆ ಬೆದರಿಕೆಯನ್ನು ಹೊಡ್ತಾ ಇರೋದಂತೆ. ಅದು ಯಾರು ಮಾಡಿದ್ದಾರೆ ಅನ್ನೋದು ಐಡೆಂಟಿಫೈ ಆಗಬೇಕು. ಅನಾಮಧೇಯ ಪತ್ರ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಪೌರಾಯುಕ್ತೆಗೆ ಒಂದು ರೀತಿಯ ಭಯ ಇದೆ. ಅವರಿಗೆ ರಕ್ಷಣೆ ಕೂಡ ಅವಶ್ಯಕತೆ ಇದ್ದು ರಕ್ಷಣೆಯ ಮೊರೆ ಇಟ್ಟಿದ್ದಾರ ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣನಿಂದ. ಮುದ್ದುಕೃಷ್ಣ, ಈಗ ಆಸಿಡ್ ದಾಳಿಯ ಬೆದರಿಕೆಯ ಪತ್ರವೊಂದು ಬಂದಿರೋ ಹಿನ್ನೆಲೆಯಲ್ಲಿ ಅವರು ರಕ್ಷಣೆ ಸಂಬಂಧಿತವಾಗಿ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಾ ಪೊಲೀಸರ ಬಳಿ? ಖಂಡಿತ ದಿವ್ಯಜ್ಯೋತಿ, ನಿನ್ನೆ ಶಿಡ್ಲಘಟ್ಟ ನಗರಸಭೆಯ ಕಾರ್ಯಾಲಯಕ್ಕೆ ಒಂದು ಪೋಸ್ಟ್ ಮೂಲಕ ಒಂದು ಪತ್ರ ಬರುತ್ತೆ. ಅದು ಪೌರಾಯುಕ್ತೆ ಆಗಿರುವಂತಹ ಅಮೃತಾ ಗೌಡರಿಗೆ. ಅದನ್ನು ತೆರೆದು ಓಪನ್ ಮಾಡಿದಂಥ ಪೌರಾಯುಕ್ತೆ ಅಮೃತಾ ಗೌಡರಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಯಾಕೆಂತಂದರೆ ಆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥ ರೀತಿಯಲ್ಲಿ ಶಿಡ್ಲಘಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಒಬ್ಬನ ಹೆಸರನ್ನು ಅದರಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು, ನಾಗೇಶ್ ಗೌಡ ಅಂತೇಳಿ. ಆತನ ಕಾರ್ಯಕರ್ತರ ಹೆಸರಿನಲ್ಲಿ ನಿಮಗೆ ಇತ್ತೀಚೆಗೆ ಆದಂತಹ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕೂಡ ನಿಮ್ಮ ಮೇಲೆ ಆಸಿಡ್ ದಾಳಿಯಾಗುವಂತಹ ಸಾಧ್ಯತೆಗಳಿದೆ, ಹಾಗಾಗಿ ನೀವು ಎಚ್ಚರಿಕೆಯಿಂದ ಓಡಾಡಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಮುನ್ನೆಚ್ಚರಿಕೆಯ ಬರಹಗಳನ್ನು ಅದರಲ್ಲಿ ಬರೆಯಲಾಗಿರುವಂಥದ್ದು. ಮತ್ತು ಅದು ಒಂದು ಪುಟದ ಪತ್ರ ಆಗಿರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ಅಡ್ರೆಸ್ ಇರಲಿಲ್ಲ, ಆದರೆ ಹಿಂಬದಿಯಲ್ಲಿದ್ದಂಥ ಅಡ್ರೆಸ್ ಅದು ವಿಜಯಪುರ ಅಂತ ತೋರಿಸ್ತಾ ಇದೆ. ಇಲ್ಲಿ ನಮ್ಮ ಶಿಡ್ಲಘಟ್ಟಕ್ಕೆ ಹೊಂದಿಕೊಂಡಿರುವಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ. ಅಡ್ರೆಸ್ಸನ್ನು ಇಂಗ್ಲೀಷ್ನಲ್ಲಿ ಬರೆಯಲಾಗಿದೆ ಮತ್ತು ಕನ್ನಡ ಭಾಷೆಯಲ್ಲಿ ಈ ರೀತಿಯ ಆಸಿಡ್ ದಾಳಿ ಆಗುವಂಥ ಸಾಧ್ಯತೆ ಇದೆ, ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಬರಹಗಳಿರುವಂಥದ್ದು. ಹಾಗಾಗಿ ಕೂಡಲೇ ಶಾಕ್ ಆದಂತಹ ಅಮೃತಾ ಗೌಡರು ಈ ಒಂದು ಮಾಹಿತಿಯನ್ನು ಶಿಡ್ಲಘಟ್ಟ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಶಿಡ್ಲಘಟ್ಟ ಪೊಲೀಸರು ಸಹ ಈಗ ಆ ಪತ್ರವನ್ನು ವಶಪಡಿಸಿಕೊಂಡು ಈಗಾಗಲೇ ಕೂಡ ಆ ಪತ್ರದಲ್ಲಿ ಇದ್ದಂಥ ಹೆಸರಿನ ನಾಗೇಶ್ ಗೌಡ ಏನಿದ್ದಾರೆ ಆತನನ್ನು ಕರೆಸಿ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಕೂಡ ಒಂದು ಕಡೆ ರಾಜಗೌಡ ಪ್ರಕರಣದಿಂದ ಮಾತುಗಳಿಂದ ನೊಂದಿರುವಂತಹ ಅಮೃತಾ ಗೌಡರು, ಮತ್ತೊಂದು ಕಡೆ ಈ ಪತ್ರದ ಮೂಲಕ ಕೂಡ ಈಗ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಭಯ ಭೀತಿಗೆ ಒಳಗಾಗಿರುವಂಥದ್ದು. ಎಲ್ಲರಿಗೂ ಕೂಡ ಒಂದು ರೀತಿಯ ಆತಂಕ ಸಹಜವಾಗಿರುತ್ತೆ. ಈ ರೀತಿ ಘಟನೆಗಳಾದಾಗ ಇನ್ ಕೇಸ್ ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೂ ಆಗಲ್ಲ, ಹಂಗಂತೇಳಿ ಸೀರಿಯಸ್ ಆಗಿ ತೊಗೊಳ್ಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಪೊಲೀಸರಿಗೆ ಒಂದು ರೀತಿಯ ಮೊರೆ ಹೋಗಿದ್ದಾರೆ. ಪೊಲೀಸರು ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಅನ್ನೋಂಥ ರೀತಿಯಲ್ಲಿ ಮೌಖಿಕವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪೊಲೀಸರು ಕೂಡ ಈ ಪತ್ರದ ವಿಚಾರವಾಗಿ ಈಗಾಗಲೇ ಕೂಡ ಒಬ್ಬನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪತ್ರದ ಅಸಲಿ ಎತ್ತು ಪೊಲೀಸರು